ಮಳೆ ಕರಾವಳಿಯಲ್ಲಿ ಮೈದುಂಬಿ ಹರಿತಾ ಇವೆ ಈಗ ನದಿಗಳು. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಉಡುಪಿ ನಗರಕ್ಕೆ ನೀರು ಒದಗಿಸುವಂತಹ ಸುವರ್ಣ ನದಿಗೆ ಒಂದು ರೀತಿ ಜೀವ ಕಳೆ ಬಂದಿದೆ. ಬಟ್ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ತರದ ಪರಿಸ್ಥಿತಿ ಇಲ್ಲ. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಈಗ ಉಡುಪಿ ನಗರಕ್ಕೆ ಒಂದು ಜೀವನಾಡಿ ಅಂತಾನೆ ಹೇಳಲಾಗುವಂತಹ ಸುವರ್ಣ ನದಿ ಈಗ ಅದಕ್ಕೆ ಜೀವ ಕಳೆ ಬಂದಿದೆ. ತುಂಬಿ ಹರಿತಾ ಇದೆ. ಹಿರಿಯಡ್ಕಾದ ಬಜೆ ಡ್ಯಾಂನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸುಮಾರು 6.4 ಮೀಟರ್ ನೀರು ಸಂಗ್ರಹಿಸುವ ಸಾಮರ್ಥ್ಯ ಇದೆ ಈ ಡ್ಯಾಮ್ಗೆ. ಈಗಾಗಲೇ ತುಂಬಿ ಹರಿತಾ ಇದೆ ಈ ಡ್ಯಾಮ್. ಜಿಲ್ಲೆಯಲ್ಲಿ ಮಳೆ ಕೊರತೆ ನಡುವೆಯೂ ಕೂಡ, ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಕೊರತೆ ಇದೆ ಅಂತ ನಾವು ಹೇಳಿದ್ರು ಕೂಡ ಈ ಭಾಗದಲ್ಲಿ ಮಾತ್ರ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ. ಸೊ ಹಾಗಾಗಿ ಈಗ ಡ್ಯಾಮ್ ಕೂಡ ಮೈದುಂಬಿ ಹರಿತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸುವರ್ಣ ನದಿಗೆ ಜೀವ ಕಳೆ ಬಂದಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕರಾವಳಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಮಲೆನಾಡು ಪ್ರದೇಶಗಳಲ್ಲಿ ಕಳೆದ 4 ದಿನದಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕರಾವಳಿ ಜಿಲ್ಲೆಯಲ್ಲಿ ಹರಿಯುತ್ತಿರುವಂತಹ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ನಗರದ ಹೊರವಲಯದಲ್ಲಿರುವಂಥ ಹಿರಿಯಡ್ಕದ ಬಜೆ ಡ್ಯಾಮ್ ಪಕ್ಕದಲ್ಲಿದ್ದೇವೆ. ನಾವು ಗಮನಿಸ್ಬೋದು, ಇದೇನಿದೆ ಇದು ಸ್ವರ್ಣ ನದಿ ಹರಿಯುತ್ತಿರುವಂಥದ್ದು. ಅಂದರೆ ಉಡುಪಿ ನಗರ ಸೇರಿದಂತೆ ಉಡುಪಿಯ ನಗರದ ಆಸುಪಾಸಿನಲ್ಲಿರುವಂಥ ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಉಣಿಸುವಂಥ ಈ ಒಂದು ನದಿ ಏನಿದೆ ಕಳೆದ ಅಂದರೆ ಜೂನ್ ಮಧ್ಯ ಭಾಗದವರೆಗೂ ಆ ನೀರಿನ ಪ್ರಮಾಣ ಕಡಿಮೆಯಿಂದಾಗಿ ಬತ್ತಿ ಹೋಗಿತ್ತು. ಆದರೆ ಜೂನ್ ಅಂತ್ಯ ಆಗುವ ಸಂದರ್ಭದಲ್ಲಿ ಮಳೆಯ ಪ್ರಮಾಣ ಅಂದರೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದ್ದರೂ ಮಲೆನಾಡು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇರುವ ಒಂದು ಪರಿಣಾಮದಿಂದಾಗಿ ಈಗ ಎಲ್ಲ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಗರ ಭಾಗಗಳಿಗೆ ನೀರು ಕೊಡುವಂಥ ಸ್ವರ್ಣ ನದಿ ಈಗ ದುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಸ್ವರ್ಣ ನದಿಯ ಒಳ ಹರಿವೇನಿದೆ ಅದು ಜಾಸ್ತಿಯಾದ ಪರಿಣಾಮವಾಗಿ ಈಗ ಸಮುದ್ರಕ್ಕೆ ಎಲ್ಲ ನೀರು ಹೋಗ್ತಾ ಇರುವಂಥದ್ದು ಮತ್ತು ಶೇಖರಣೆ ಕೂಡ ನಡೀತಾ ಇದೆ. ಇದೇ ರೀತಿಯಾಗಿ ಮಳೆ ಸುರಿದರೆ ಅಂದರೆ ಮಲೆನಾಡು ಭಾಗದಲ್ಲಿ ಮಳೆ ಸುರಿದರೆ ಕರಾವಳಿ ಭಾಗದಲ್ಲಿಯೂ ಮಳೆ ಆದರೆ ಕೆಲವೊಂದು ಅಂದರೆ ಸ್ವರ್ಣ ನದಿಯ ಪಕ್ಕದಲ್ಲಿರುವಂಥ ಗ್ರಾಮೀಣ ಪ್ರದೇಶಗಳಿಗೂ ನೀರು ನುಗ್ಗುವ ಆತಂಕ ಇರುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ದುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು ಅಂದರೆ ನೀರು ಒಳ ಹರಿವೇನಿದೆ ಅದು ಜಾಸ್ತಿಯಾದ ಪರಿಣಾಮದಿಂದಾಗಿ ಡ್ಯಾಮ್ನಿಂದ ಹೊರಬರುವಂಥ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಅಪಾಯದ ಮಟ್ಟವನ್ನು ಮೀರಿ ಒಂದು ಒಳ ಹರಿವು ಜಾಸ್ತಿ ಆಗ್ತಿರುವಂಥ ನಾವು ಚಿತ್ರಣವನ್ನು ಗಮನಿಸ್ಬೋದು. ಅದೇ ರೀತಿಯಾಗಿ ಸ್ವರ್ಣ ಆಗಿರ್ಬೋದು ಇನ್ನುಳಿದಂಥ ನದಿಗಳಿಗೂ ಜೀವ ಕಳೆ ಬಂದಿರುವಂಥದ್ದು. ಸದ್ಯ ಬಜೆ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಏನಿದೆ ಅದು ಏರಿಕೆ ಆಗಿರುವಂಥದ್ದು. ಸದ್ಯ ಅಂದರೆ ನದಿಯ ಪಕ್ಕದಲ್ಲಿ ಬರುವಂಥ ತಗ್ಗು ಪ್ರದೇಶಗಳೇನಿದೆ ಅವರಿಗೂ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕಂದರೆ ಮಲೆನಾಡು ಪ್ರದೇಶದಲ್ಲಿ ಧಾರಾಕಾರ ಮಳೆಯಾದ ಪರಿಣಾಮದಿಂದಾಗಿ ಎಲ್ಲ ನದಿಗಳು ಉಕ್ಕಿ ಹರಿಯುತ್ತಿರುವ ಪರಿಣಾಮದಿಂದಾಗಿ ಒಂದು ನದಿ ಪಾತ್ರದಲ್ಲಿರುವಂಥ ಗ್ರಾಮೀಣ ಪ್ರದೇಶಗಳೇನಿದೆ ತಗ್ಗು ಪ್ರದೇಶಗಳೇನಿದೆ ಅವರು ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಸದ್ಯ ಕರಾವಳಿ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಮಲೆನಾಡು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯ ಪರಿಣಾಮವಾಗಿ ಈ ನದಿಗಳಿಗೆಲ್ಲವೂ ಜೀವ ಕಳೆ ಬಂದಿರುವಂಥದ್ದು. ಇದೇ ರೀತಿಯಾಗಿ ಮಳೆ ಪ್ರಮಾಣ ಹೆಚ್ಚಾದರೆ ತಗ್ಗು ಪ್ರದೇಶಗಳು ಜಲಾವೃತ ಆಗುವ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಿಂದ ಅಂದರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಂತ ಜಿಲ್ಲಾಡಳಿತ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.